ಮುಂದಿನ ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಹೇಳಿದ್ರೆ ಕರ್ನಾಟಕ ಅನ್ನೋದನ್ನ ಮತ್ತೊಮ್ಮೆ ರುಜುವಾತು ಮಾಡಬೇಕಾಗಿದೆ. ಅದಕ್ಕಿಂತ ಪ್ರಮುಖವಾಗಿ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಈ ಮುಂದಿನ ಲೋಕಸಭಾ ಚುನಾವಣೆ ರಾಜ್ಯದ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಒಗ್ಗಟ್ಟಾಗಿ ಒಂದಾಗಿ ಶ್ರಮವನ್ನು ಹಾಕಿದರೆ ರಾಜ್ಯದ 28ಗೆ 28 ಕ್ಷೇತ್ರಗಳನ್ನು ಗೆಲ್ಲಬಹುದು. ಅದರ ಮುಖೇನ ನರೇಂದ್ರ ಮೋದಿಜಿಯವರ ಕೈಯನ್ನ ಬಲಪಡಿಸ್ತಕ್ಕಂಥ ಒಂದು ಚುನಾವಣೆ, ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಈ ಚುನಾವಣೆ. ಇಡೀ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾದಂತ ಒಂದು ಅಲೆ, ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯ ಪರಿಣಾಮವಾಗಿ ಈ ದೇಶದಲ್ಲಿರ್ತಕ್ಕಂಥ ವಿರೋಧ ಪಕ್ಷದವರು ಮುಂದಿನ ಚುನಾವಣೆ ಗೆಲ್ತಕ್ಕಂಥದ್ದು ದೂರದ ಮಾತು. ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಈಗಾಗಲೇ ದೇಶದ ವಿರೋಧ ಪಕ್ಷದವರು ತೀರ್ಮಾನವನ್ನು ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕೆಲಸ ಸಾಕಷ್ಟು ಸುಲಭ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆನೂ ಕೂಡ. ಆದರೆ ಯಾವುದೇ ಒಂದು ಚುನಾವಣೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಕರ್ತವ್ಯ. ಈ ಲೋಕಸಭಾ ಚುನಾವಣೆಯೂ ಕೂಡ ಈ ಒಂದು ಸವಾಲು ನಮ್ಮ ಮುಂದೆ ಏನಿದೆ ಬಹಳ ಗಂಭೀರವಾಗಿ ನೀವು ಎಲ್ಲರೂ ಕೂಡ ತೆಗೆದುಕೊಳ್ಬೇಕಾಗಿದೆ. ಮುಂದಿನ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ವಕ್ತಾರರು, ಸಹವಕ್ತಾರರು, ಸಾಮಾಜಿಕ ಜಾಲತಾಣ ನಮ್ಮ ಪ್ರಾಮುಖ್ಯತೆ ಏನಿದೆ ಅಂತಕ್ಕಂಥದ್ದು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಒಂದಂತೂ ಸತ್ಯ, ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 58,000 ಬೂತ್ಗಳಿಗೆ ನೇರವಾಗಿ ತಲುಪ್ತಕ್ಕಂಥ ಒಂದು ಸುವರ್ಣಾವಕಾಶ ನಿಮ್ಗೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಅಂದ್ರೆ ನೇರವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ 58,000 ಬೂತ್ಗಳಿಗೆ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ನೇರವಾಗಿ ತಲುಪ್ತಕ್ಕಂಥ ಒಂದು ವೇದಿಕೆ ನಿಮ್ಮೆಲ್ಲರೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಿಂದ್ಗಡೆ ಪದೇ ಪದೇ ಡೋರ್ ಓಪನ್ ಮಾಡೋದು ಬೇಡಪ್ಪ, ಕ್ಲೋಸ್ ಮಾಡಿ ಪ್ರಶಾಂತ್. ಹಾಗಾಗಿ ಈ ಒಂದು ಅವಕಾಶನ ಉಪಯೋಗಿಸ್ಕೊಂಡು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು ಏನು ಅಂತ ಹೇಳಿದ್ರೆ, ಹೌ ಟು ಟ್ರಾನ್ಸ್ಲೇಟ್ ನರೇಂದ್ರ ಮೋದಿಜಿಸ್ ಪಾಪ್ಯುಲಾರಿಟಿ ಟು ವೋಟ್ಸ್. ಇದು ಒಂದೇ ಸವಾಲು ನಮ್ಮ ಮುಂದೆ ಇರ್ತಕ್ಕಂಥದ್ದು. ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಮತವನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ರಲ್ಲಿ ನಾವು ಎಷ್ಟು ಯಶಸ್ಸನ್ನ ಕಾಣ್ತೇವೆ ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲು. ಸವಾಲು ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಒಂದು ಸುಳ್ಳನ್ನ 100 ಬಾರಿ ಹೇಳಿ ಯಾವ ರೀತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನರ ವಿಶ್ವಾಸನ ಗೆದ್ದು ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ನಮ್ಮ ಕಣ್ಮುಂದೆ ಇದೆ. ನಾವು ಕೂಡ ಎಡವಿದ್ದೇವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನೋ ರಾಂಗ್ ನರೇಟಿವ್ ಸೆಟ್ ಆಯಿತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಅದನ್ನ ಸರಿಪಡಿಸೋದಕ್ಕೆ ನಾವು ಅನ್ಕೊಂಡ ರೀತಿಯಲ್ಲಿ ಸಾಧ್ಯ ಆಗಲಿಲ್ಲ. ಆದ್ರೆ ಅದೇ ತಪ್ಪನ್ನ ಈ ಬಾರಿ ಮರುಕಳಿಸಬಾರದು. ನಾವು ಇಲ್ಲೇನು ಸೇರಿದ್ದೇವೆ, ಇವತ್ತು ಒಂದು ದಿನದ ಕಾರ್ಯಾಗಾರ ನಡೀತಾ ಇದೆ. ಯಾವ ರೀತಿ ಎಫೆಕ್ಟಿವ್ ಆಗಿ ನಾವು ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಎಷ್ಟು ಎಫೆಕ್ಟಿವ್ ಆಗಿ ಉಪಯೋಗಿಸ್ಕೊಳ್ತೇವೆ ಅಂತಕ್ಕಂಥದ್ದು ದೊಡ್ಡ ಚಾಲೆಂಜ್ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕಾರ್ಯಾಗಾರವನ್ನ
ಆಯೋಜನೆ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರ್ತಕ್ಕ ಅಂಶ ಅಂತ ಹೇಳಿದ್ರೆ, ರಾಜ್ಯದಲ್ಲಿರ್ತಕ್ಕಂಥ ಮತದಾರರು ಅಥವಾ ಸಾಮಾನ್ಯ ಜನರು ಚುನಾವಣೆ ಸಂದರ್ಭದಲ್ಲಿ ಪಾಸಿಟಿವ್ ನರೇಟಿವ್ನ ಇಷ್ಟಪಡ್ತಾರೆ. ಸಕಾರಾತ್ಮಕ ಅಂಶಗಳನ್ನು ಎಷ್ಟು ಹೆಚ್ಚೆಚ್ಚು ನಾವು ಮಾತನಾಡ್ತೇವೋ ಅದು ಜನರಿಗೆ ಇಷ್ಟ ಆಗ್ತದೆ. ನಮಗೆ ಸಾಕಷ್ಟು ಸಕಾರಾತ್ಮಕ ವಿಚಾರಗಳು ಸಾಕಷ್ಟಿದೆ. ಬಹಳ ದೊಡ್ಡ ಬ್ರಹ್ಮಾಸ್ತ್ರ ನಮ್ಮ ಕೈ ಸಿಕ್ಕಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಕಳೆದ 10 ವರ್ಷಗಳಿನ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ನರೇಂದ್ರ ಮೋದಿಜಿಯವರ ಸಾಧನೆ, ಇದು ಬಹಳ ದೊಡ್ಡ ಬ್ರಹ್ಮಾಸ್ತ್ರ ನಮಗೆ. ಬಹುಶಃ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಯಾವುದೇ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಯಾವುದೋ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಮ್ಮ ದೇಶದಲ್ಲಿರ್ತಕ್ಕಂಥದ್ದು 4 ವರ್ಗದ ಜನರಿದ್ದಾರೆ. 4 ವರ್ಗದ ಜನರನ್ನ ನಾವು ತಲುಪಬೇಕಾಗಿದೆ. 4 ವರ್ಗದ ಜನರು ಯಾರು? ಒಂದು ಬಡವರು, ಎರಡನೇದು ರೈತರು, ಮೂರನೇದು ಮಹಿಳೆಯರು, ನಾಲ್ಕನೇದು ಯುವ ಜನತೆ. ಈ 4 ವರ್ಗದ ಜನರನ್ನ ನಮ್ಮ ಕಾರ್ಯಕರ್ತರು ನಮ್ಮ ಬೇರೆ ಬೇರೆ ಮಾಧ್ಯಮದ ಮೂಲಕ ತಲುಪಬೇಕಾಗ್ತದೆ. ನಮ್ಮ ಮೋದಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಅವ್ರು ತಲುಪಿಸಬೇಕಾಗಿದೆ. ತಾವು ಮೋದಿಜಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕಾರ್ಯಕ್ರಮಗಳನ್ನ ತಾವು ಅವಲೋಕನ ಮಾಡೋದಾದ್ರೆ, ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ಯಾವುದೋ ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಅದು ನಾವು ಬಹಳ ಎಚ್ಚರಿಕೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಬಹುಶಃ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ನೋಡೋದಕ್ಕೆ ಸಿಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜಾತಿಯನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ. ಆದ್ರೆ ನಮ್ಮ ಸರ್ಕಾರ, ನಮ್ಮ ಇಂದಿನ ಬಿಜೆಪಿ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಇಂದಿನ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಯೋಜನೆಗಳು ಸರ್ವರಿಗೆ ಸಮಪಾಲು ಸಮಬಾಳು ಸಾಮಾಜಿಕ ನ್ಯಾಯ ಅಂತೇಳಿ ಎಲ್ಲ ವರ್ಗದ ಜನರನ್ನ ಮುಟ್ಟಿರ್ತಕ್ಕಂಥ ಯೋಜನೆಗಳು ಇವತ್ತು ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಇಂದಿನ ರಾಜ್ಯ ಸರ್ಕಾರ ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವೇನು ನಮ್ಮ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಅದು ಒಂದು ಕಡೆ ತಳಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಮಾಡ್ತಾರೆ. ಆದರೆ ಪತ್ರಿಕೆ, ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಕೂಡ ಅದು ಯಶಸ್ವಿಯಾಗಿ ಮುಟ್ಟಿಸ್ತಕ್ಕಂಥ ಕೆಲಸ ನಿಮ್ಮ ನೇತೃತ್ವದಲ್ಲಿ ಇದು ಆಗ್ಬೇಕಾಗಿದೆ. ಸವಾಲು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ಮಷ್ಟೇ ಪ್ರಬಲವಾಗಿ ಎಲ್ಲಾ ರಂಗಗಳನ್ನ, ವೇದಿಕೆಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದೆ. ಒಂದು ಸುಳ್ಳನ್ನ 100 ಬಾರಿ ಹೇಳಿ ಮತ್ತೊಮ್ಮೆ ಜನರನ್ನ ಮರಳು ಮಾಡ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಕ್ಷದವ್ರಿಗೂ ಕೂಡ ಇದೆ. ಆದ್ರೆ ಅದ್ರ ನಡುವೆನೂ ಸಹ ಇಷ್ಟೆಲ್ಲ ಸಕಾರಾತ್ಮಕ ಅಂಶಗಳು ನಮ್ಮ ಮುಂದೆ ಇದ್ದಾಗ ಅದನ್ನ ಎಷ್ಟು ಎಫೆಕ್ಟಿವ್ ಆಗಿ ಅದನ್ನ ಮಂಡನೆ ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತೆ ನೀವು, ಯು ಆರ್ ದ ಐಸ್ ಅಂಡ್ ಇಯರ್ಸ್ ಆಫ್ ದ ಭಾರತೀಯ ಜನತಾ ಪಾರ್ಟಿ, ಯು ಆರ್ ದ ಐಸ್ ಅಂಡ್ ಇಯರ್ಸ್ ಆಫ್ ನರೇಂದ್ರ ಮೋದಿಜಿ, ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್. ಹಾಗಾಗಿ ನಾವು ಯಾವ ರೀತಿ ಜನರಿಗೆ ಮುಟ್ತೇವೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು. ಯು ವಿಲ್ ಸೆಟ್ ದ ನರೇಟಿವ್. ಸೊ ಆಗ್ಲೇ ಹೇಳಿದಾಗೆ, ಸಾಮಾನ್ಯ ಜನರಿಗೆ, ಮತದಾರರಿಗೆ ಬೆಳಗ್ಗೆ ಎದ್ದ ತಕ್ಷಣ ಟಿವಿಗಳಲ್ಲಿ, ಪತ್ರಗಳಲ್ಲಿ ನೋಡಿದ್ರೆ ನಮ್ಮ ಪಕ್ಷದ ವಕ್ತಾರರು ಯಾವ ಅಂಶಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಅದನ್ನ ಮಂಡನೆ ಮಾಡ್ತಾ ಇದ್ದಾರೆ, ನಾವು ಹಸನ್ಮುಖಿಯಾಗಿ ವಿಷಯಗಳನ್ನ ಮಂಡನೆ ಮಾಡ್ತೀವ, ವಿಚಾರಗಳು ಸಾಕಷ್ಟಿದೆ, ಅದನ್ನ ಹೇಗೆ ಮಂಡನೆ ಮಾಡ್ತೀವಿ ಅಂತಕ್ಕಂಥದ್ದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ನಮ್ಮ ಮುಖದಲ್ಲಿ ನಗೆ ಮುಖ ಹಿಡ್ಕೊಂಡು ನಾವು ವಿಚಾರಗಳನ್ನ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಗಂಟು ಮುಖ ಹಾಕೊಂಡು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ಅದು ಬೇರೆ ಪರಿಣಾಮನೇ ಆಗ್ತದೆ. ಹಾಗಾಗಿ ನಮ್ಮ ನಡವಳಿಕೆ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಮತ್ತೆ ನಾವು ಬಳಸ್ತಕ್ಕಂಥ ಪದಗಳು ಕೂಡ, ನಾವು ಬಳಸ್ತಕ್ಕಂಥ ಒಂದೊಂದು ಪದಗಳು ಸಹ ನಮ್ಮ ವಿರೋಧ ಪಕ್ಷದವರಿಗೆ ಆಹಾರ ಆಗಬಾರದು. ನಮ್ಮ ವಕ್ತಾರರು, ನಮ್ಮ ಸಹ ವಕ್ತಾರರು, ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಾವು ಬಳಸ್ತಕ್ಕಂಥ ಒಂದೊಂದು ಪದಗಳು ಸಹ ಇತರ ಪಕ್ಷಗಳು ನಮ್ಮನ್ನ ಟೀಕೆ ಮಾಡಬಾರ್ದು, ಅಥವಾ ನಾವು ಕೊಟ್ಟಿರ್ತಕ್ಕಂಥ ಹೇಳಿಕೆನ ಹಿಂದೆ ಸರ್ಕೊಳ್ತಕ್ಕಂಥ ಪ್ರಮೇಯನೇ ಬರಬಾರ್ದು.
ಹಾಗಾಗಿ ಒಂದೊಂದು ಪದಗಳನ್ನು ಸಹ ಅಳೆದು ತೂಗಿ ನಮ್ಮ ಪದ ಬಳಕೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು. ಯಾಕೆಂದ್ರೆ ಯು ಆರ್ ರೆಪ್ರೆಸೆಂಟಿಂಗ್ ಭಾರತೀಯ ಜನತಾ ಪಾರ್ಟಿ, ಅದನ್ನು ತಾವು ನೆನ್ಪಿಡ್ಕೋಬೇಕು. ಅನೇಕ ಜನ ಉತ್ತಮ ವಾಗ್ಮಿಗಳು ಸಾಕಷ್ಟು ಜನ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಕೂಡ ಇದ್ದಾರೆ. ಆದ್ರೆ ನಾವು ಬಳಸ್ತಕ್ಕಂಥ ಒಂದು ಪದ ಹೆಚ್ಚು ಕಡಿಮೆ ಆದ್ರೆ ಇಡೀ ಚುನಾವಣೆಯ ದಿಕ್ಕನ್ನೇ ಬದಲಿಸ್ತಕ್ಕಂಥ ಆ ಶಕ್ತಿಯ ಪದದಲ್ಲಿ ಇರ್ತದೆ. ನಾವು ಉದಾಹರಣೆನೇ ಈ ವೇದಿಕೆ ಮೂಲಕ ನಾವು ಕೊಡೋದಕ್ಕೆ ಹೋಗೋದಿಲ್ಲ. ಸಾಕಷ್ಟು ಉದಾಹರಣೆಗಳು ಇಂದಿನ ಚುನಾವಣೆಯಲ್ಲಿ ಏನಾಗಿದೆ, ಇಂದಿನ ಚುನಾವಣೆಗಳಲ್ಲಿ ಏನಾಗಿದೆ ಎಲ್ಲರೂ ಕೂಡ ನಿಮಗೆ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಇಷ್ಟೇ ಹೇಳ್ತಕ್ಕಂಥದ್ದು, ಸಾಕಷ್ಟು ಅನುಭವ ಇರ್ತಕ್ಕಂಥವ್ರೆ ಇವತ್ತು ನಾಲ್ಕು ಗೋಡೆ ಮಧ್ಯೆ ಇವತ್ತು ನಾವು ಸೇರಿರ್ತಕ್ಕಂಥದ್ದು. ನಮ್ಮ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 10,000 ಹೊಸ ಮತದಾರರು ಫಸ್ಟ್ ಟೈಮ್ ವೋಟರ್ಸ್ಗಳು ಇದ್ದಾರೆ. ನಿಮಗಿಂತ ಚೆನ್ನಾಗಿ ಮೋದಿಜಿಯವ್ರ ಬಗ್ಗೆ ಅವ್ರು ಮಾತನಾಡೋದಕ್ಕೆ ಶಕ್ತಿ ಇದೆ. ನಾವೇನು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಸರ್ಕಾರ ಬಂದ ಮೇಲೆ ಕಳೆದ 10 ವರ್ಷದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರು, ಯಾವ ರೀತಿ ದೇಶವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೂ ಕೂಡ ಚೆನ್ನಾಗಿ ಅರಿವಿದೆ. ಯಾಕೆಂದ್ರೆ ಇವತ್ತಿನ ಯುವ ಪೀಳಿಗೆ ಏನಿದೆ ಬಹಳ ಎಫೆಕ್ಟಿವ್ ಆಗಿ ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥ ಯುವಕರಿದ್ದಾರೆ. ಆದ್ರೆ ಒಂದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ಫ್ರೆಶ್ ವೋಟರ್ಸ್ ಅಥವಾ ನ್ಯೂ ವೋಟರ್ಸ್ ಏನಿದ್ದಾರೆ, UPA ಸರ್ಕಾರದ 10 ವರ್ಷದ ಕಾರ್ಯವೈಖರಿ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ಅವ್ರು ನೆನಪು ಮಾಡ್ಕೊಡ್ಬೇಕಾಗ್ತದೆ. ಇವತ್ತು ಭಾರತ 12ನೇ ಸ್ಥಾನದಲ್ಲಿರ್ತಕ್ಕಂಥ ಭಾರತ ಇವತ್ತು ಜಗತ್ತಿನ 5ನೇ ಒಂದು ಆರ್ಥಿಕ ಶಕ್ತಿಯಾಗಿ ಹೇಗೆ ಹೊರಹೊಮ್ಮಿದೆ ಅಂತ ಹೇಳಿದ್ರೆ, ಮೋದಿಜಿಯವರ ಸಾಧನೆ ಜೊತೆಗೆ UPA ಸರ್ಕಾರದ 10 ವರ್ಷದ ಆಡಳಿತ ಅವಧಿಯಲ್ಲಿ ಯಾವ ರೀತಿ ನಮ್ಗೆ ಹಿನ್ನಡೆ ಆಯ್ತು ಅನ್ನೋದನ್ನು ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ. ಅದನ್ನು ನಾವು ಮನವರಿಕೆ ಮಾಡಿಕೊಟ್ಟಾಗ ಈಗ ಮೋದಿಯವರು ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅನ್ನೋದಕ್ಕೆ ಇನ್ನೂ ಹೆಚ್ಚೋದಕ್ಕೆ ಪ್ರಾಮುಖ್ಯತೆ ಸಿಗ್ತದೆ. ಅರ್ಥಾತ್ ಹಿಂದಿನ ಕಾಂಗ್ರೆಸ್ ಸರ್ಕಾರ UPA ಸರ್ಕಾರದಲ್ಲಿ ಅವರ ಒಂದು ಕೆಟ್ಟ ಆಡಳಿತ ವೈಖರಿ, ಆಡಳಿತ ಮೇಲೆ ಬೀರಿದಂತ ಭ್ರಷ್ಟಾಚಾರದ ಒಂದು ದುಷ್ಪರಿಣಾಮಗಳು, ಯಾವ ರೀತಿ ದೇಶ ಇವತ್ತು ಜಗತ್ತಿನ ಮುಂದೆ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಅಂದಿನ ಕಾಲಘಟ್ಟದಲ್ಲಿ ನಿರ್ಮಾಣ ಆಯಿತು. ಈ ದೇಶಕ್ಕೆ ಒಂದು ದಿಟ್ಟ ನಾಯಕತ್ವ ಎಷ್ಟು ಅವಶ್ಯಕತೆ ಇದೆ ಇಂದಿನ ಕಾಲಘಟ್ಟದಲ್ಲಿ, ಮತ್ತೆ ಯಾವ ರೀತಿ ಮುಂದಿನ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯನ ರೂಪಿಸ್ತಕ್ಕಂಥ ಚುನಾವಣೆ, ಇವೆಲ್ಲವೂ ಕೂಡ ಮಂದಟ್ಟು ಮಾಡ್ತಕ್ಕಂಥ ಕರ್ತವ್ಯ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಮಾತನಾಡ್ತಾ ಇದ್ದೇವೆ, ಅದರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತಕ್ಕಂಥದ್ದು ನಾನೇ ನಿಮ್ಗೆ ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರ ಮಹತ್ವ ಏನು ಅಂತಕ್ಕಂಥ ನಿಮ್ಗೆಲ್ಲ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಇವತ್ತು ಈ ವೇದಿಕೆ ಏನಿದೆ, ಮಾಧ್ಯಮ ಇರ್ಬೋದು, ಸಾಮಾಜಿಕ ಜಾಲತಾಣ ಇರ್ಬೋದು, ಈ ವೇದಿಕೆಯನ್ನು ಉಪಯೋಗಿಸ್ಕೊಂಡು ರಾಜ್ಯ ಸರ್ಕಾರದ ವೈಫಲ್ಯಗಳು, ಯಾವ ರೀತಿ ಬರಗಾಲದ ಪರಿಸ್ಥಿತಿಯನ್ನ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯ ಆಗದೇನೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮೊನ್ನೆ ದಿನ ಸುಪ್ರೀಂ ಕೋರ್ಟ್ ಮೆಟ್ಲತ್ತಕ್ಕಂಥ ಕೆಲಸ ಮಾಡ್ತು. ಅರೆ, ದೇಶದಲ್ಲಿ ಇನ್ನೂ ಕೂಡ 7-8 ರಾಜ್ಯಗಳಲ್ಲಿ ಬರಗಾಲ ಇತ್ತು. ಆದ್ರೆ ಆ ರಾಜ್ಯದ ಮುಖ್ಯಮಂತ್ರಿಗಳು ಬರಗಾಲವನ್ನ ಕೇಂದ್ರ ಸರ್ಕಾರದ ಮೇಲೆ, ಮೋದಿಯವರ ಮೇಲೆ ಗೂಬೆ ಕೂರಿಸ್ತೇನೆ ತನ್ನ ಒಂದು ಹಣಕಾಸಿನ ಪರಿಸ್ಥಿತಿಯನ್ನು ಉಪಯೋಗಿಸ್ಕೊಂಡು ಅಲ್ಲಿ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸ ಇತರ ರಾಜ್ಯಗಳು ಮಾಡಿದ್ರೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಂದು ಅಧಿಕಾರವನ್ನ ಬಳಕೆ ಮಾಡ್ಕೊಳ್ದೇನೆ ಎಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ಬೆಳಕು ಚೆಲ್ಲಬೇಕಾಗ್ತದೆ. ಮತ್ತು ಕಳೆದ 10 ತಿಂಗಳಲ್ಲಿ 9 ತಿಂಗಳಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿಲ್ಲ. ಅವರು ಯಶಸ್ವಿಯಾಗಿ ಎಫೆಕ್ಟ್ ಆಗಿ ಪದೇ ಹೇಳ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಬಿಟ್ಟರೆ ಏನೂ ಕೂಡ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸನೂ ಆಗಿಲ್ಲ. ₹1 ಅಭಿವೃದ್ಧಿಗೋಸ್ಕರ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ. ಬರಗಾಲದ ಸಂದರ್ಭ 800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ಈ ರಾಜ್ಯ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಸಂಕಷ್ಟಕ್ಕೆ
ನಾವು ಪರಿಹಾರ ನೀಡಬೇಕು ಅಂತ ಅನಿಸ್ಲೇ ಇಲ್ಲ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ಇವೆಲ್ಲವನ್ನು ಕೂಡ ಜನರಿಗೆ ಮನದಟ್ಟು ಮಾಡೋದ್ರ ಮುಖೇನ, ಮತದಾರರಿಗೆ ಮನದಟ್ಟು ಮಾಡೋದ್ರ ಮುಖೇನ ನಮ್ಮ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕಾಗಿದೆ ಅಂತಕ್ಕಂಥದ್ದು ಸಂದರ್ಭಕ್ಕೆ ಇಚ್ಛೆ ಪಡ್ತೇನೆ. ಕೊನೆಗೆ ಒಂದು ಅಂಶ ಹೇಳ್ತೇನೆ. ಯಾವುದೇ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಗ ಮಗಳಿರ್ತಾರೆ, 4 ಜನ ಇರ್ತಾರೆ ಅಂತೇಳಿ ಭಾವಿಸೋಣ. ಗಂಡನ ಮಾತು ಯಾರೂ ಕೇಳೋದಿಲ್ಲ. ಮಗ ಮತ್ತೆ ಮಗಳು ಅಥವಾ ಯಂಗ್ಸ್ಟರ್ಸ್ ಏನಿದ್ದಾರೆ, ಫ್ರೆಶ್ ವೋಟರ್ಸ್ ಅಂತಾರ ಅನ್ಕೊಳ್ಳಿ, ಫಸ್ಟ್ ಟೈಮ್ ವೋಟರ್ಸ್ ಅನ್ಕೊಳ್ಳಿ, ಅಥವಾ ಯುವ ಮತದಾರ ಅಂತಾರ ಅನ್ಕೊಳ್ಳಿ. ಯುವ ಮತದಾರನ ನಾವು ಕನ್ವಿನ್ಸ್ ಮಾಡಿದ್ರೆ ಅವರು ಮನೇಲಿ ಕೂತ್ಕೊಂಡು ಆ ತಾಯಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಶಕ್ತಿ ಇದೆ. ಯಾಕೆಂದ್ರೆ ನಮ್ಮಲ್ಲಿ ಸಾಕಷ್ಟು ಜನ ಇನ್ನೂ ಕೂಡ ಗ್ರಾಮೀಣ ಭಾಗದಲ್ಲಿ ನಮ್ಮ ತಾಯಂದ್ರು ಅವಿದ್ಯಾವಂತರಿದ್ದಾರೆ, ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ, ಬಡವರಿದ್ದಾರೆ, ರೈತರಿದ್ದಾರೆ. ನಮ್ಮ ಯುವ ಜನತೆಯನ್ನ ನಾವು ಸರಿಯಾಗಿ ಅವ್ರ ಮನವರಿಕೆ ಮಾಡಿಕೊಟ್ಟಿದ್ದೆ ಆದ್ರೆ ಮನೇಲಿ ಹೋಗಿ ಅವ್ರ ತಾಯಿ ಹತ್ರ ಕೂತ್ಕೊಂಡು, ನೀವು ಗಮನಿಸಿ, ಮನೇಲಿ ರಾತ್ರಿ ಒಟ್ಟಿಗೆ ಊಟ ಮಾಡ್ತಕ್ಕಂಥದ್ದು ಆ ಮನೆ ಯಜಮಾನ ಬರ್ತಾನೋ ಇಲ್ಲೋ ಗೊತ್ತಿಲ್ಲ, ತಾಯಿ ಜೊತೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥದ್ದು ಮಗ ಮಗಳು ಕೂತ್ಕೊಂಡು ಊಟ ಮಾಡ್ತಾರೆ ಹೊರತು ಯಜಮಾನ ಬರೋ ರಾತ್ರಿ 10 ಗಂಟೆ ಬರ್ತಾನೆ. ಹಾಗಾಗಿ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ಕಿಂಚಿತ್ತೂ ಕೂಡ ಬೀಳಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ರಾಜ್ಯದ ಅಧ್ಯಕ್ಷನಾಗಿ. ಹಾಗಾಗಿ ನಾನು ಮೊದಲನೇದಾಗಿ ಹೇಳಿರ್ತಕ್ಕಂಥ ನಿಮ್ಗೆ ಅಂಶ ಏನಂತ ಹೇಳಿದ್ರೆ, ಹೌ ಡು ವಿ ಟ್ರಾನ್ಸ್ಲೇಟ್ ನರೇಂದ್ರ ಮೋದಿಜಿಸ್ ಪಾಪ್ಯುಲಾರಿಟಿ ಇಂಟು ವೋಟ್ಸ್, ಇದೇ ನಮಗೆ ಒಂದು ಅಂಶ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ವೈಫಲ್ಯಗಳು, ನಮ್ಮ ಕೇಂದ್ರ ಸರ್ಕಾರದ ಸಾಧನೆ, ಹಿಂದಿನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು, ಇವೆಲ್ಲವೂ ಕೂಡ ಮನಮುಟ್ಟುವ ರೀತಿಯಲ್ಲಿ ನಮ್ಮ ವಕ್ತಾರರು, ಸಹ ವಕ್ತಾರರು, ನಮ್ಮ ಸಾಮಾಜಿಕ ಜಾಲತಾಣ ಇವೆಲ್ಲವನ್ನು ಕೂಡ ಸದುಪಯೋಗ ಪಡಿಸ್ಕೊಂಡ್ರೆ ನಿಶ್ಚಿತವಾಗಿ ನಂಗೆ ವಿಶ್ವಾಸ ಇದೆ, ರಾಜ್ಯದಲ್ಲಿ ಇವತ್ತೇನೋ ವಾತಾವರಣ ನಿರ್ಮಾಣ ಆಗಿದೆ. ನಿಶ್ಚಿತವಾಗಿ ರಾಜ್ಯದ 28ಕ್ಕೆ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತಕ್ಕಂಥ ಎಲ್ಲ ವಾತಾವರಣ ಇವತ್ತು ಆಗಲೇ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ನಮ್ಮ ವೇದಿಕೆಗಳನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡು ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಮಹಾ ಚುನಾವಣೆ, ಇದನ್ನ ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಎದುರಿಸೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತು ನಮ್ಮ ದೆಹಲಿಯಿಂದ ಶಹಜಾದ್ ಪೂನಾವಾಲಾ ಅವರು ಕೂಡ ಬಂದಿದ್ದಾರೆ. ದೇಶದ ಎಲ್ಲ ಇತರ ರಾಜ್ಯಗಳಲ್ಲೂ ಕೂಡ ಪ್ರವಾಸವನ್ನು ಮಾಡಿಕೊಂಡು ಯಾವ ರೀತಿ ನಮ್ಮ ವಿಷಯಗಳನ್ನ ಬಹಳ ಗಂಭೀರವಾಗಿ ಮಂಡಿಸಬೇಕು ಇವತ್ತು ರಾಜ್ಯ ಜನತೆ ಮುಂದೆ ಅಂತಕ್ಕಂಥದ್ದನ್ನ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಅದನ್ನ ಪ್ರಯೋಗ ಮಾಡಿ ಯಶಸ್ವಿಯಾಗಿ ಇವತ್ತು ಕರ್ನಾಟಕ ರಾಜ್ಯಕ್ಕೂ ಕೂಡ ಬಂದಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅವ್ರಿಗೂ ಶಹಜಾದ್ ಪೂನಾವಾಲಾ ಅವ್ರನ್ನ ಮತ್ತೊಮ್ಮೆ ಸ್ವಾಗತನ ಕೋರ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.